ತ್ರಿವರ್ಣ ನ್ಯೂಸ್ಗೆ ಸ್ವಾಗತ. ನಾನು BM ಹನೀಫ್. ಇದು ಹನಿ ಟ್ರ್ಯಾಕ್. ಪ್ರಚಲಿತ ವಿದ್ಯಮಾನಗಳ ಕುರಿತ ವಿಭಿನ್ನ ವಿಶ್ಲೇಷಣೆಗೆ ನಿಮಗೆ ಮತ್ತೊಮ್ಮೆ ಸ್ವಾಗತ. ಜನಿವಾರ ತೆಗೆಸಿದ್ದು ಸರಿಯಾ? CET, ನೀಟ್ ಮುಂತಾದ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೆಯುವಂತಹ ಸಂದರ್ಭದಲ್ಲಿ ಜನಿವಾರ ಹಾಕಿಕೊಂಡಿರುವುದು ತಪ್ಪೇ? ಅಂತಹ ವಿದ್ಯಾರ್ಥಿಗಳನ್ನು ಪರೀಕ್ಷಾ ಕೇಂದ್ರದಿಂದ ಹೊರಗೆ ಕಳಿಸಬಹುದೇ? ಪರೀಕ್ಷಾ ಸಿಬ್ಬಂದಿ ವಿದ್ಯಾರ್ಥಿಯ ಜನಿವಾರವನ್ನು ಕತ್ತರಿಸಿ ತೆಗೆಯಬಹುದೇ? ಅಥವಾ ವಿದ್ಯಾರ್ಥಿಗಳಿಗೆ ಜನಿವಾರ ತೆಗೆದು ಹೊರಗಿಟ್ಟು ಬನ್ನಿ ಎಂದು ಹೇಳಬಹುದೇ? ಜನಿವಾರದಲ್ಲಿ ನಕಲು ಮಾಡುವುದಕ್ಕೆ ಏನನ್ನಾದರೂ ಅಡಗಿಸಿ ಇಡಲು ಸಾಧ್ಯವೇ? ಹೌದು, ಈ ಪ್ರಶ್ನೆಗಳನ್ನು ಕೇಳಬೇಕು. ಈ ಪ್ರಶ್ನೆಗಳಿಗೆ ಈಗ ಮಹತ್ವವಿದೆ. ಏಕೆಂದರೆ ನಮ್ಮದು ಧರ್ಮಭೀರು ಸಮಾಜ. ಪ್ರತಿಯೊಬ್ಬರಿಗೂ ಅವರವರ ಧಾರ್ಮಿಕ ಭಾವನೆಗಳು ಮುಖ್ಯ. ಧಾರ್ಮಿಕ ಭಾವನೆಗಳಿಗೆ ಸಾರ್ವಜನಿಕವಾಗಿ ಧಕ್ಕೆ ಉಂಟು ಮಾಡುವುದು ಶಿಕ್ಷಾರ್ಹ ಅಪರಾಧವೂ ಹೌದು. ಹಾಗೆಂದು ಬ್ರಾಹ್ಮಣ ಸಮಾಜದ ಮುಖಂಡರು ಇದೊಂದು ಜೀವನ್ಮರಣದ ಪ್ರಶ್ನೆ ಎಂಬಂತೆ ವರ್ತಿಸಿ ನಾಡಿನಾದ್ಯಂತ ಬೀದಿಗಿಳಿದು ಪ್ರತಿಭಟನೆ ನಡೆಸುತ್ತಿರುವುದು ಎಷ್ಟು ಸರಿ? ಸ್ನೇಹಿತರೆ, ಇಲ್ಲೊಂದು ವಿಡಿಯೋ ಇದೆ. ಅಲ್ಲಿ ಪ್ರತಿಭಟನೆ ನಡೆಸುವವರ ಭಾಷೆಯನ್ನೊಮ್ಮೆ ಗಮನಿಸಿ. ಏನು ವಿದ್ಯಾರ್ಥಿಗಳ ಜನಿವಾರವನ್ನು ತೆಗೆಯುವಂಥ ಬಲಾತ್ಕಾರವಾಗಿ ಹೇಳುವಂಥದ್ದು, ಜನಿವಾರವನ್ನು ಕತ್ತರಿಸುವಂಥದ್ದು ಕೆಲಸ ಏನು ಅಧಿಕಾರಿಗಳು ಮತ್ತು ಯಾರ್ಯಾರು ಮಾಡಿದ್ದಾರೆ. ಒಂದು ವೇಳೆ ಸರ್ಕಾರ ಇದರ ಬಗ್ಗೆ ಗಂಭೀರ ಇತ್ತಂತಂದ್ರೆ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕಿ ಅವ್ರನ್ನ ಅರೆಸ್ಟ್ ಮಾಡಬೇಕು. ಯಾಕಂದರೆ ಈ ಸರ್ಕಾರ ಜಾತಿಯಲ್ಲಿ ವಿಷ ಬೀಜ ಬಿತ್ತುವಂಥ ಕೆಲಸ ಮಾಡ್ತಾಯಿದೆ. ಮತ್ತು ಇವತ್ತು ಬ್ರಾಹ್ಮಣ ಸಮಾಜ, ನಾಳೆ ಲಿಂಗಾಯತ ಸಮಾಜಕ್ಕೂ ಏನು ಲಿಂಗ ಪೂಜೆ ಮಾಡ್ತಾರೆ, ಅದನ್ನು ಕಟ್ ಮಾಡಿ ಅಲ್ಲಿ ಹೋಗ್ತಾರೆ. ಬೇರೆ ಸಮಾಜ ಕೇಳಿದ್ರಲ್ವಾ? ಅಭಯ ಪಾಟೀಲ ಶಾಸಕರು, ವಿಧಾನಸಭೆಯಲ್ಲಿ ಕಾನೂನು ಮಾಡುವ ಪ್ರಕ್ರಿಯೆಯಲ್ಲಿ ಭಾಗವಹಿಸುವವರು, ಕಾನೂನು ಹೇಗಿರಬೇಕು ಎನ್ನುವುದನ್ನು ಹೇಳಿಕೊಡುವವರು. ಇಂತಹ ಜವಾಬ್ದಾರಿಯುತ ಸ್ಥಾನದಲ್ಲಿರುವಂತಹವರು ಕ್ರಿಮಿನಲ್ ಯಾವುದು, ನಿರ್ಲಕ್ಷ್ಯ ಯಾವುದು, ಅದಕ್ಕಿರುವ ಶಿಕ್ಷೆ ಏನು ಎನ್ನುವುದು ಗೊತ್ತಿಲ್ಲದವರೇ? ಅದರಲ್ಲೂ ಲಿಂಗಧಾರಣೆ ಮಾಡಿದವರ ನೂಲನ್ನು ಕತ್ತರಿಸಿದರೆ ಹೇಗೆ ಎನ್ನುವಂತಹ ಊಹಾತ್ಮಕ ಪ್ರಶ್ನೆಯನ್ನು ಎತ್ತಿಕೊಂಡು ಈ ವಿಷಯವನ್ನು ಇನ್ನಷ್ಟು ರಾಡಿ ಮಾಡುವ ಅಗತ್ಯ ಇದೆಯೇ? ಪರಸ್ಪರ ಸಮುದಾಯಗಳನ್ನು ಎತ್ತಿ ಕಟ್ಟುವಂತಹ ಕೆಲಸ ಇದಲ್ವೇ? ಇದು ಅವರು ಪತ್ರಕರ್ತರ ಮುಂದೆ ಆಡಿದ ಮಾತುಗಳು. ಅದಕ್ಕೂ ಮುನ್ನ ಪ್ರತಿಭಟನಾ ಸಭೆಯಲ್ಲಿ ಅವರು ಇನ್ನೂ ಒಂದು ಭಾಷಣ ಮಾಡಿದ್ದಾರೆ. ಅದರಲ್ಲಿ ಜನಿವಾರ ಕತ್ತರಿಸಿದವರ ಕೈ ಕತ್ತರಿಸಿದರೆ ಸರ್ಕಾರ ಸುಮ್ಮನೆ ಇರುತ್ತದೆಯೇ ಎಂದು ಪ್ರಶ್ನಿಸಿದ್ದಾರೆ. ಹೀಗೆ ಹೇಳುವುದರ ಪರೋಕ್ಷ ಅರ್ಥವೇನು? ಜನಿವಾರ ಕತ್ತರಿಸಿದರೆ ಆ ಸಿಬ್ಬಂದಿಯ ಕೈ ಕತ್ತರಿಸಿ ಎಂದು ಪ್ರಚೋದನೆ ಕೊಟ್ಟಂತಲ್ಲವೇ? ಬೆಳಗಾವಿಯ ಪ್ರತಿಭಟನಾ ಸಭೆಯಲ್ಲಿ ಇನ್ನೂ ಒಬ್ಬ ಮುಖಂಡರು ಮಾತನಾಡಿದ್ದಾರೆ. ಆ ವಿಡಿಯೋವನ್ನು ನೋಡೋಣ ಬನ್ನಿ. ಇದರ ಮೇಲೆ ನೀವು ಆಕ್ರಮಣ ತಗೊಂಡಿಲ್ಲ ಅಂದ್ರೆ ನಾವ್ ಹೇಳಿದ್ವಿ, ಇವತ್ತು ಜನಿವಾರ ಹರಿದು ಹಾಕಿದ್ರಿ. ಮುಂದಿನ ಸರಿ ಇದೇ ಪ್ರಕಾರ ಆದ್ರೆ ಸಿಟಿದಲ್ಲಿ ಜನಿವಾರ ಪಕ್ಕದಲ್ಲಿ ಇಟ್ಕೊಂಡು ತಲವಾರು ತಗೊಂಡು ಹೋಗುವಂತ ಪರಿಸ್ಥಿತಿ ಬರ್ತದೆ. ನಿಮಗೆ ನಮಗೆ ಜನಿವಾರ ಹಾಕೊಂಡಿದ್ದು ನಿಮಗೆ ಪಸಂತಿಲ್ಲ ಅಂದ್ರೆ ಹೇಳ್ರಿ, ಆ ಪ್ರಕಾರ ಕಾಯ್ದೆ ಮಾಡ್ರಿ, ಆ ಪ್ರಕಾರ ಒಂದು ಆಹ್ವಾನ ಕೊಡ್ರಿ. ನಾವು ಬ್ರಾಹ್ಮಣರ ಎಷ್ಟು ಶಾಂತಿ ಪ್ರಿಯ ಇದ್ದೀವಿ, ಅಷ್ಟು ಕಠೋರನಿದ್ದೀವಿ. ಪರಶುರಾಮ ಅವತಾರ ನಾವೇನ್ ಜನ ಮರ್ತಿಲ್ಲ ಈ ದೇಶದಲ್ಲಿ. ಆ ಪ್ರಕಾರ ಯಾರು ಚೆನ್ನಾಗಿಲ್ಲ, ಆ ಕೆಲಸ ನಾವು ಮಾಡ್ತೀವಿ. ಒಂದು ವೇಳೆಕ್ಕೆ ಇದೇ ಪ್ರಕಾರ ಅನ್ಯಾಯ ಹಾಕೋತ್ ಬಂದ್ರೆ ನಾವು ಸುಮ್ಮ ಕೊಡಲ್ಲ. ಅನಿಲ್ ಪೋತದಾರ್ ಇವರ ಹೆಸರು. ಇವರು ಬೆಳಗಾವಿಯ ಬ್ರಾಹ್ಮಣ ಸಮಾಜದ ಮುಖಂಡರು. ಇಂತಹ ಘಟನೆ ಮರುಕಳಿಸಿದರೆ ಬ್ರಾಹ್ಮಣರು ಪರಶುರಾಮನ ಅವತಾರ ಎತ್ತಬೇಕಾಗುತ್ತದೆ, ಜನಿವಾರಕ್ಕೆ ಕೈ ಹಾಕಿದರೆ ತಲವಾರು ಹಿಡಿಯಬೇಕಾಗುತ್ತದೆ ಎಂದು ಇವರು ಎಚ್ಚರಿಸುತ್ತಾರೆ. ಪರೋಕ್ಷವಾಗಿ ಬ್ರಾಹ್ಮಣರು ತಲವಾರು ಹಿಡಿಯಿರಿ ಎಂದು ಪ್ರಚೋದನೆ ಕೊಟ್ಟಂತಲ್ಲವೇ ಇದು? ಸಹಸ್ರಾರು ವರ್ಷಗಳಿಂದ ಲೇಖನಿ ಹಿಡಿದಿರುವಂತಹ ಕೈ ಬ್ರಾಹ್ಮಣರದು. ಆ ಕೈಗಳಿಗೆ ತಲವಾರು ಕೊಡುವ ಮಾತು ಈಗ ಏಕೆ ಬರ್ತಾ ಇದೆ? ಸರಿಯಪ್ಪ, ಏನೋ ಒಂದು ಘಟನೆ ನಡೆದಿದೆ. ಬೀದರು, ಶಿವಮೊಗ್ಗ ಮತ್ತು ಧಾರವಾಡದ CET ಪರೀಕ್ಷಾ ಕೇಂದ್ರಗಳಲ್ಲಿ ನಡೆದ ಘಟನೆಗಳನ್ನೇ ನಾವು ಒಮ್ಮೆ ಗಮನಿಸೋಣ. ಅಲ್ಲಿ ಯಾವ ಸಿಬ್ಬಂದಿಯೂ ಕೂಡ ಬ್ರಾಹ್ಮಣರ ಮೇಲಿನ ದ್ವೇಷದಿಂದ ಜನಿವಾರವನ್ನು ತೆಗೆಸಿದಂತೆ ಕಾಣುವುದಿಲ್ಲ. ಬೀದರ್ನ ಸಾಯಿ ಸ್ಫೂರ್ತಿ PU ಕಾಲೇಜಿನಲ್ಲಿ CET ಗಣಿತದ ಪರೀಕ್ಷೆಗೆ ಬರೆಯಲು ಬಂದಂತಹ ವಿದ್ಯಾರ್ಥಿ ಜನಿವಾರ ಹಾಕಿಕೊಂಡು ಅದನ್ನು ಸ್ವಲ್ಪ ಶರ್ಟ್ ಮೇಲೆ ತೋರಿಸ್ಕೊಳ್ತಾ ಇದ್ರು. ಅಲ್ಲಿದ್ದ ಸಿಬ್ಬಂದಿ ಆತನಿಗೆ ಗಣಿತದ ಪರೀಕ್ಷೆ ಬರೆಯಲು ಅವಕಾಶ ಕೊಡಲಿಲ್ಲ. ಆದರೆ ಮಧ್ಯಾಹ್ನದ ಬಳಿಕ ಜೀವಶಾಸ್ತ್ರ ಪತ್ರಿಕೆಯ ಪರೀಕ್ಷೆಯನ್ನು ಬರೆಯಲು ಅವಕಾಶ ಕೊಟ್ಟರು. ಅಂದರೆ ತಪ್ಪಾಗಿದೆ ಅಂತ ಅವರಿಗೆ ಮನವರಿಕೆ ಆಗಿದ್ದರಿಂದ ಆ ವಿದ್ಯಾರ್ಥಿಗೆ ಮಧ್ಯಾಹ್ನದ ಮೇಲೆ ಪರೀಕ್ಷೆ ಬರೆಯಲು ಅವಕಾಶ ಕೊಟ್ಟಿದ್ದಾರೆ. ಶಿವಮೊಗ್ಗದ ಆದಿಚುಂಚನಗಿರಿ PU ಕಾಲೇಜಿನಲ್ಲಿ CET ಪರೀಕ್ಷೆ ಬರೆಯಲು ಬಂದ 3 ವಿದ್ಯಾರ್ಥಿಗಳು ಜನಿವಾರ ಧರಿಸಿ ಬಂದಿದ್ದರು. ಜನಿವಾರ ತೆಗೆದಿಟ್ಟು ಒಳಗೆ ಬಂದರೆ ಮಾತ್ರ ಪರೀಕ್ಷೆ ಬರೆಯಲು ಅವಕಾಶ ಎಂದು ಅಲ್ಲಿನ ಹೋಮ್ ಗಾರ್ಡ್ ಸಿಬ್ಬಂದಿ ಹೇಳಿದ್ದಾರೆ.
ಅವರಲ್ಲಿ ಇಬ್ಬರು ವಿದ್ಯಾರ್ಥಿಗಳು ಸಿಬ್ಬಂದಿಯ ಕೋರಿಕೆಯನ್ನು ಮನ್ನಿಸಿ ಜನಿವಾರವನ್ನು ತೆಗೆದು ಬಂದು ಪರೀಕ್ಷೆ ಬರೆದಿದ್ದಾರೆ. ಒಬ್ಬರು ಮಾತ್ರ ನಾನು ಜನಿವಾರ ತೆಗೆಯುವುದಿಲ್ಲ ಎಂದು ನಿರಾಕರಿಸಿದ್ದಾರೆ. ಆದರೂ ಆತನಿಗೆ ಪರೀಕ್ಷೆ ಬರೆಯಲು ಸಿಬ್ಬಂದಿ ಅವಕಾಶ ಮಾಡಿಕೊಟ್ಟಿದ್ದಾರೆ. ಧಾರವಾಡದಲ್ಲೂ ಈ ತರಹದ ವಿದ್ಯಾರ್ಥಿಯೊಬ್ಬರು ಜನಿವಾರ ತೆಗೆಯಲು ಹೇಳಿದ್ದರು ಎಂದು ಪರೀಕ್ಷೆ ಮುಗಿದ ಮರುದಿನ ವಿದ್ಯಾರ್ಥಿಯ ಪೋಷಕರೊಬ್ಬರು ತಿಳಿಸಿದ್ದಾರೆ. ಆದರೆ ಅಲ್ಲಿ ಪರೀಕ್ಷಾ ಸಿಬ್ಬಂದಿಯವರು ಸ್ಪಷ್ಟೀಕರಣ ಕೊಟ್ಟ ಪ್ರಕಾರ ಅಲ್ಲಿ ಜನಿವಾರ ಬಿಚ್ಚಲು ಹೇಳಿಲ್ಲ, ಅವರ ಕೈಯಲ್ಲಿ ಉದ್ದಕ್ಕೆ ದಾರಗಳನ್ನು ಕಟ್ಟಿಕೊಂಡಿದ್ರಲ್ಲ ಅದನ್ನು ಬಿಚ್ಚಿ ಹೊರಗಿಟ್ಟು ಬನ್ನಿ ಅಂತ ಸಿಬ್ಬಂದಿಯೊಬ್ಬರು ಹೇಳಿದ್ದಾರೆ. ಇದೆಲ್ಲ ಘಟನೆಗಳು ವರದಿಯಾದ ತಕ್ಷಣವೇ ಸರ್ಕಾರದ ಹಲವು ಸಚಿವರು ಈ ಘಟನೆಯನ್ನು ಖಂಡಿಸಿದ್ದಾರೆ. ಡಾಕ್ಟರ್ ಜಿ ಪರಮೇಶ್ವರು, ಎಚ್ ಸಿ ಮಹದೇವಪ್ಪ, ಎಂ ಸಿ ಸುಧಾಕರ್ ತಕ್ಷಣದ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಈಶ್ವರ ಖಂಡ್ರೆ ಅವರು ಗಣಿತ ಪರೀಕ್ಷೆ ಬರೆಯಲು ಅವಕಾಶ ಸಿಗದ ವಿದ್ಯಾರ್ಥಿಯನ್ನು ಭೇಟಿಯಾಗಿ ಸಾಂತ್ವನ ಹೇಳಿದ್ದಾರೆ. ಮಾತ್ರವಲ್ಲ, ತಮ್ಮ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಆ ಹುಡುಗ ಬಯಸಿದರೆ ಉಚಿತ ಸೀಟು ಕೊಡ್ತೀನಿ ಅಂತ ಕೂಡ ಖಂಡ್ರೆ ಅವರು ಹೇಳಿದ್ದಾರೆ. ಪರೀಕ್ಷಾ ಪ್ರಾಧಿಕಾರದ ಅಧಿಕಾರಿಗಳು ಇಬ್ಬರು ಹೋಮ್ ಗಾರ್ಡ್ ಸಿಬ್ಬಂದಿಯನ್ನು ಕೆಲಸದಿಂದ ತೆಗೆದುಹಾಕಿದ್ದಾರೆ. ಇನ್ನೊಂದು ಘಟನೆಯಲ್ಲಿ ಒಬ್ಬ ಪ್ರಾಂಶುಪಾಲರು ಮತ್ತು ಒಬ್ಬ ಸಿಬ್ಬಂದಿಯನ್ನ ನಿರ್ಲಕ್ಷ್ಯದ ಧೋರಣೆಗಾಗಿ ಅಮಾನತು ಮಾಡಿದ್ದಾರೆ. ಇನ್ನೇನಾಗಬೇಕು? ಇಷ್ಟೆಲ್ಲ ಆದ ಬಳಿಕ ಅಂದರೆ ಸರ್ಕಾರ ಕ್ಷಿಪ್ರ ಕ್ರಮಗಳನ್ನು ಕೈಗೊಂಡು ಬಹಳಷ್ಟು ಖಂಡನೆಯ ಹೇಳಿಕೆಗಳನ್ನು ನೀಡಿದ ಬಳಿಕವೂ ಕೂಡ ಈಗ ಬ್ರಾಹ್ಮಣ ಸಮುದಾಯದವರು ಆಕಾಶ ಮುಗಿಲು ಒಂದಾಗುವಂತೆ ಕೂಗಾಡಿ ಬೀದಿಗಿಳಿದು ಪ್ರತಿಭಟನೆ ನಡೆಸುವಂತಹದ್ದು ಏನಿದೆ? ಬ್ರಾಹ್ಮಣರ ಈ ಹೋರಾಟಕ್ಕೆ ಬೆದರಿ ಸರ್ಕಾರದ ಮುಖ್ಯಸ್ಥರಾಗಿರುವಂತಹ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಯವರು ಒಂದು ಸ್ಪಷ್ಟೀಕರಣ ನೀಡಿದ್ದಾರೆ. ಆ ಸ್ಪಷ್ಟೀಕರಣದ ಉದ್ದಕ್ಕೂ ಒಂದು ಪಶ್ಚಾತ್ತಾಪ ಪಡುವಂತಹ ಒಂದು ಧೋರಣೆ ಕಾಣಿಸ್ತಾ ಇದೆ. ಇರಲಿ, ಏನೋ ಪರಿಸ್ಥಿತಿ ಗಂಭೀರವಾಗಿದೆ ಅಂತ ಹೇಳಿ ಅವರಿಗೆ ಅನ್ನಿಸಿ ಅವರು ಈ ಹೇಳಿಕೆ ನೀಡಿದ್ದಾರೆ ಎಂದ್ಕೊಳ್ಳೋಣ. ಆದರೆ ಅವರು ಹೇಳಿರುವ ನೀಡಿಕೆಯಲ್ಲಿಯೂ ಕೂಡ ಗೊಂದಲವಿದೆಯಲ್ವಾ? ಗೊಂದಲ ಸೃಷ್ಟಿಸುವಂತಹ ಹೇಳಿಕೆಯನ್ನು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳೇ ಏಕೆ ನೀಡಬೇಕು? ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಏನು ಹೇಳಿದ್ದಾರೆ ಗಮನಿಸಿ. ವಿಧಾನಸೌಧದ ಮುಂದೆ ಪತ್ರಕರ್ತರ ಪ್ರಶ್ನೆಗೆ ಅವರು ಉತ್ತರಿಸಿದ್ದಾರೆ. ವಿದ್ಯಾರ್ಥಿಗಳ ಜನಿವಾರ ತೆಗೆಸಿರುವಂತಹ ಕ್ರಮ ನಿಯಮ ಬಾಹಿರವಾದದ್ದು ಎಂದು ಸಿದ್ದರಾಮಯ್ಯ ಹೇಳಿದ್ದಾರೆ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಸುತ್ತೋಲೆಯಲ್ಲಿ ಎಲ್ಲೂ ಜನಿವಾರ ಮುಟ್ಟಬಾರದು, ಜನಿವಾರ ಧರಿಸಿಕೊಂಡೇ ಪರೀಕ್ಷೆ ಬರೆಯಬಹುದು ಎಂದು ನಮೂದಿಸಿಲ್ಲ. ಹಾಗಿದ್ರೆ ಜನಿವಾರ ತೆಗೆಸಿದ್ದು ಮುಖ್ಯಮಂತ್ರಿಗಳು ಹೇಳುವ ಪ್ರಕಾರ ನಿಯಮ ಬಾಹಿರ ಹೇಗಾಗುತ್ತೆ? ಇನ್ನು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಸ್ಪಷ್ಟೀಕರಣ ನೀಡುವಲ್ಲಿ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿದ್ದಾರೆ. ಅವ್ರು ಹೇಳ್ತಾರೆ, ನಮ್ಮಲ್ಲಿ ಕೆಲವರು ಲಿಂಗ ಧರಿಸ್ತಾರೆ, ಒಂದಷ್ಟು ಮಂದಿ ಉಡುದಾರ ಕಟ್ತಾರೆ, ಕೆಲವರು ಜನಿವಾರ ತೊಡ್ತಾರೆ. ಇವೆಲ್ಲ ಧಾರ್ಮಿಕ ನಂಬಿಕೆಯ ವಿಷಯಗಳು, ಅವುಗಳನ್ನು ತೆಗೆಸುವ ವಿಚಾರ ಮಾಡಬಾರದು. ನಮ್ಮ ಸರ್ಕಾರ ಇಂಥದಕ್ಕೆ ಅವಕಾಶ ಕೊಡುವುದಿಲ್ಲ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ. ಸರಿಯಪ್ಪ, ಹಾಗಿದ್ರೆ ಪರೀಕ್ಷಾ ಪ್ರಾಧಿಕಾರದ ನಿಯಮಗಳು ಏನು ಹೇಳ್ತವೆ ಅನ್ನೋದನ್ನು ಸ್ವಲ್ಪ ನೋಡೋಣ. ಪರೀಕ್ಷಾ ಪ್ರಾಧಿಕಾರ ಹೊರಡಿಸಿದಂಥ ನಿಯಮಾವಳಿಗಳ ಮೇಲೆ ನೀವೇ ಕಣ್ಣಾಡಿಸಿ. ಈ ಸುತ್ತೋಲೆಯಲ್ಲಿ ಪುರುಷ ಅಭ್ಯರ್ಥಿಗಳ ವಸ್ತ್ರ ಸಂಹಿತೆ ಅಂತ ಗಮನಿಸಿ. ಅಲ್ಲಿ ಕೊನೆಯ ಪಾಯಿಂಟ್ ಅನ್ನು ನೋಡಿ. ಅಭ್ಯರ್ಥಿಗಳು ಕುತ್ತಿಗೆಯ ಸುತ್ತ ಯಾವುದೇ ಲೋಹದ ಆಭರಣಗಳನ್ನು ಧರಿಸುವುದು ಅಥವಾ ಕಿವಿಯೋಲೆಗಳು, ಉಂಗುರಗಳು ಮತ್ತು ಕಡಗಗಳನ್ನು ಧರಿಸುವುದನ್ನು ನಿಷೇಧಿಸಲಾಗಿದೆ ಎಂದು ಬರೆದಿದೆ. ಡಿ ಕೆ ಶಿವಕುಮಾರ್ ಅವರು ಓಲೆ, ತಾಳಿ, ಜನಿವಾರ, ಲಿಂಗ, ಉಡುದಾರ ಮುಟ್ಟಬೇಡಿ ಅಂತ ಹೇಳ್ತಾ ಇದ್ದಾರೆ. ಸರ್ಕಾರದ ಜವಾಬ್ದಾರಿಯುತ ಸ್ಥಾನದಲ್ಲಿ ಇರುವಂತಹವರು ಹೀಗೆ ಗೊಂದಲ ಉಂಟು ಮಾಡುವಂತಹ ಹೇಳಿಕೆಗಳನ್ನು ನೀಡಿದರೆ ಆ ಪರೀಕ್ಷಾ ಸಿಬ್ಬಂದಿ ಪಾಪ ಏನು ಮಾಡಬೇಕು? ಪರೀಕ್ಷಾ ಸಿಬ್ಬಂದಿ ಲಿಖಿತ ನಿಯಮಾವಳಿಗಳಲ್ಲಿ ಇರುವಂತಹ ಸೂಚನೆಗಳನ್ನು ಪಾಲಿಸಬೇಕು. ಸೂಚನೆಯಲ್ಲಿ ಯಾವುದೇ ಲೋಹದ ವಸ್ತುಗಳನ್ನು ಧರಿಸಿ ಬರಬಾರದು ಎಂದಿದೆ. ಲಿಂಗ, ಕಡಗ, ಓಲೆಗಳೆಲ್ಲವೂ ಈ ಲೋಹದ ವಸ್ತುವಿನ ಪಟ್ಟಿಯಲ್ಲಿ ಬರುತ್ತಲ್ವೇ? ಹಾಗಿರುವಾಗ DCM ಅವರು ಲಿಂಗ, ಓಲೆ ಮುಟ್ಟಬಾರದು ಅಂತ ಹೇಳಿದರೆ ಇದು ಎಷ್ಟರ ಮಟ್ಟಿಗೆ ಸರಿ? ಅವರೇ ಸರಿಯಾಗಿ ಈ ನಿಯಮಾವಳಿಗಳನ್ನು ಓದಿಕೊಂಡಿಲ್ವಾ ಎನ್ನುವಂತಹ ಪ್ರಶ್ನೆ ಉದ್ಭವಿಸುತ್ತೆ. ಬ್ರಾಹ್ಮಣ ಸಮಾಜದವರು ಉಗ್ರ ಹೋರಾಟ ಮಾಡುತ್ತಾರೆಂದು ಬಿಜೆಪಿ ನಾಯಕರು ಉಗ್ರ ಹೇಳಿಕೆಗಳನ್ನು ನೀಡುತ್ತಿದ್ದಾರೆಂದು ಈಗ ಸರ್ಕಾರದ ಸಚಿವರುಗಳು ತಪ್ಪಾಯಿತು ಎನ್ನುವಂತಹ ಕ್ಷಮೆ ಕೇಳುವ ಧೋರಣೆಯಲ್ಲಿ ಮಾತನಾಡುವ ಅಗತ್ಯ ಇದೆಯಾ? ತೀರಾ ಬೆದರಿದವರಂತೆ ಹೇಳಿಕೆ ನೀಡಬೇಕಾದ ಅಗತ್ಯ ಇದೆಯಾ? ಓವರ್ ರಿಯಾಕ್ಟ್ ಮಾಡುವಂತಹ ಅಗತ್ಯ ಇದೆಯಾ? ಬೀದರ್ನ ಘಟನೆಯ ಬಗ್ಗೆ ಜಿಲ್ಲಾಧಿಕಾರಿಯವರು ಸಲ್ಲಿಸಿದ ವರದಿಯನ್ನೇ ನೋಡಿ. ಅಲ್ಲಿನ ಪರೀಕ್ಷಾ ಕೇಂದ್ರದ ಸಿಬ್ಬಂದಿ ಜನಿವಾರವನ್ನ ಲೋಹದ ತಂತಿ ಅಳವಡಿಸಬಹುದಾದ ವಸ್ತು ಎಂದು ತಪ್ಪು ತಿಳಿದುಕೊಂಡು ಈ ಕೆಲಸ ಮಾಡಿದ್ದಾರೆ. CET ಪರೀಕ್ಷೆಯ ಡ್ರೆಸ್ ಕೋಡ್ನಲ್ಲಿ ನಮೂದಿಸಲಾದ ವಸ್ತುಗಳ ಪಟ್ಟಿಯನ್ನು ಇವರು ತಪ್ಪಾಗಿ ಅರ್ಥೈಸಿದ್ದಾರೆ ಎಂದು ಜಿಲ್ಲಾಧಿಕಾರಿ ತಮ್ಮ ವರದಿಯಲ್ಲಿ ಹೇಳ್ತಾರೆ. ಶಿವಮೊಗ್ಗದ ಘಟನೆಯಲ್ಲಿ ಅಲ್ಲಿನ ಜಿಲ್ಲಾಧಿಕಾರಿ ಹೇಳ್ತಾರೆ, ಕಾಲೇಜು ಪ್ರಾಂಶುಪಾಲರು ಮತ್ತು ಇನ್ಸ್ಪೆಕ್ಷನ್ ಸಿಬ್ಬಂದಿ ಈ ವಿಷಯದಲ್ಲಿ ನಿರ್ಲಕ್ಷ್ಯ ತೋರಿದ್ದಾರೆ ಅನ್ನುವಂಥದ್ದು. ಈ ಎರಡೂ ಜಿಲ್ಲಾಧಿಕಾರಿಗಳ ತನಿಖಾ ವರದಿ ಬಹಳ ಗಮನಾರ್ಹವಾದದ್ದು.
ಈ ಎರಡೂ ಘಟನೆಗಳಲ್ಲಿ ಸಿಬ್ಬಂದಿ ಉದ್ದೇಶಪೂರ್ವಕವಾಗಿ ಬ್ರಾಹ್ಮಣರನ್ನು ಅವಹೇಳನ ಮಾಡಲೆಂದೇ ಇಂಥ ಕ್ರಮಗಳನ್ನು ಕೈಗೊಂಡಿದ್ದಾರೆ ಎನ್ನುವುದಕ್ಕೆ ಸಾಕ್ಷ್ಯಗಳಿಲ್ಲ. ಹೀಗಿರುವಾಗ ಪ್ರತಿಭಟನೆಗೆ ಹೆದರಿ ಸರ್ಕಾರ ಸಿಬ್ಬಂದಿಗಳ ವಿರುದ್ಧ ಕ್ರಮ ಕೈಗೊಳ್ಳುವುದು ಎಷ್ಟು ಸರಿ? ಈ ರಾಜಕೀಯ ಮೇಲಾಟ ಏನು ನಡೀತಾ ಇದೆ, ಅದರ ಹಿನ್ನೆಲೆಯಲ್ಲಿ ಬಡಪಾಯಿ ನೌಕರನನ್ನು ಬಲಿಪಶು ಮಾಡಿದಂತೆ ಆಗುವುದಿಲ್ವೇ? ಈ ಸುತ್ತೋಲೆಯಲ್ಲಿ ಇನ್ನೂ ಒಂದು ಗಮನಿಸುವ ಅಂಶವಿದೆ. ಇಲ್ಲಿ ಮಹಿಳಾ ಅಭ್ಯರ್ಥಿಗಳ ವಸ್ತ್ರ ಸಂಹಿತೆ ಪಟ್ಟಿಯನ್ನು ಗಮನಿಸಿ. ಅದರಲ್ಲಿ ಕೊನೆಯ ಅಂಶ, ಮಹಿಳಾ ಅಭ್ಯರ್ಥಿಗಳು ಯಾವುದೇ ರೀತಿಯ ಲೋಹದ ಆಭರಣಗಳನ್ನು ಧರಿಸುವುದನ್ನು ನಿಷೇಧಿಸಲಾಗಿದೆ. ಬ್ರಾಕೆಟ್ನಲ್ಲಿ ಮಂಗಳಸೂತ್ರ ಮತ್ತು ಕಾಲುಂಗುರವನ್ನು ಹೊರತುಪಡಿಸಿ ಅಂತ ಬರೆದಿದೆ. ಇದು ಸರಿಯಾದ ಕ್ರಮ, ಸ್ಪಷ್ಟ ಸೂಚನೆ ಇದೆ. ಈ ರೀತಿ ಸ್ಪಷ್ಟ ಸೂಚನೆ ಇದ್ದರೆ ಸಿಬ್ಬಂದಿ ಅದನ್ನು ಬಹಳ ಸ್ಪಷ್ಟವಾಗಿ ಅನುಸರಿಸಲಿಕ್ಕೆ ಸಾಧ್ಯ ಆಗುತ್ತೆ. ಇದೇ ರೀತಿ ಪುರುಷರ ವಸ್ತ್ರ ಸಂಹಿತೆ ಪಟ್ಟಿಯಲ್ಲಿ ಜನಿವಾರವನ್ನು ಹೊರತುಪಡಿಸಿ ಎಂದು ನಮೂದಿಸಿದ್ದರೆ ಆ ಸಿಬ್ಬಂದಿಗೆ ಗೊಂದಲ ಆಗುವಂತಹ ಸಾಧ್ಯತೆಯೇ ಇರುತ್ತಿರಲಿಲ್ಲ. ಡಿ.ಕೆ. ಶಿವಕುಮಾರ್ ಅವರು ಪತ್ರಿಕೆಯಲ್ಲಿ ಹೇಳಿಕೆ ನೀಡಿದ್ದಾರೆಂದು ನಾಳೆ ಯಾರಾದರೂ CET ಪರೀಕ್ಷೆಗೆ ಕರಡಿಕೆ ಸಹಿತ ಲಿಂಗ ಧರಿಸಿಕೊಂಡು ಪರೀಕ್ಷಾ ಕೇಂದ್ರಕ್ಕೆ ಬಂದರೆ ಅಲ್ಲಿಯ ಸಿಬ್ಬಂದಿ ಅವಕಾಶ ಮಾಡಿಕೊಡ್ತಾರಾ? ಅಥವಾ ನಿಯಮಾವಳಿಗಳಲ್ಲಿ ಇದು ಇಲ್ಲ ಎಂದೇ ಅವರು ಹೇಳುವುದಿಲ್ವೇ? ಕೊನೆಗೂ ಒಂದು ಪ್ರಶ್ನೆ ಇದೆ. ಹಿಂದಿನ ವರ್ಷ ಮುಸ್ಲಿಂ ಹೆಣ್ಣು ಮಕ್ಕಳು ಶಾಲೆ ಕಾಲೇಜುಗಳಿಗೆ ತಲೆ ವಸ್ತ್ರ ಹಿಜಾಬ್ ಧರಿಸಿ ಬರುವ ವಿಷಯ ಭಾರೀ ವಿವಾದ ಉಂಟು ಮಾಡಿತ್ತು. ಮಕ್ಕಳಿಗೆ ತಲೆ ವಸ್ತ್ರ ಮುಖ್ಯವಲ್ಲ, ಶಿಕ್ಷಣ ಮುಖ್ಯ ಎಂದು ಆಗ ಎಲ್ಲರೂ ಬುದ್ಧಿ ಹೇಳಿದರು. ಬಳಿಕ ತರಗತಿಗಳಲ್ಲಿ ತಲೆ ವಸ್ತ್ರ ಧರಿಸಿ ಕುಳಿತುಕೊಳ್ಳುವಂತಿಲ್ಲ ಎಂದು ನಿರ್ಧಾರವಾಯಿತು. ಆ ಬಳಿಕ ನಡೆದ CET ಪರೀಕ್ಷೆಗಳಲ್ಲಿ ಆಯಾ ಜಿಲ್ಲಾಧಿಕಾರಿಗಳು ಒಂದು ಸೂಚನೆಯನ್ನು ಹೊರಡಿಸ್ತಾರೆ. ಅದರಲ್ಲಿ ಹಿಜಾಬ್ ಧರಿಸಿ ವಿದ್ಯಾರ್ಥಿಗಳು ಪರೀಕ್ಷೆ ಕೇಂದ್ರದ ಒಳಗೆ ಬರುವಂತಿಲ್ಲ ಎಂದು ಸ್ಪಷ್ಟವಾಗಿ ಹೇಳ್ತಾರೆ. ಆ ಸೂಚನೆಯನ್ನು ಆಗಲೂ ಮತ್ತು ಈಗಲೂ ಎಲ್ಲ ವಿದ್ಯಾರ್ಥಿಗಳು ಪಾಲಿಸ್ತಾ ಇದ್ದಾರೆ. ಆದರೆ ಪರೀಕ್ಷಾ ಪ್ರಾಧಿಕಾರದ ಸುತ್ತಲೆಯಲ್ಲಿ ಎಲ್ಲೂ ಈ ವಿಷಯ ಇಲ್ಲ. ಹಿಜಾಬ್ ಧರಿಸಿ ಪರೀಕ್ಷೆಗೆ ಬರುವಂತಿಲ್ಲ ಎಂದು ಆ ನಿಯಮಾವಳಿಯಲ್ಲಿ ಎಲ್ಲೂ ಬರೆದಿಲ್ಲ. ಆದರೂ ಸಿಬ್ಬಂದಿ ಆ ನಿಯಮವನ್ನು ಕಟ್ಟುನಿಟ್ಟಾಗಿ ಪಾಲಿಸುತ್ತಿದ್ದಾರೆ. ಒಳ್ಳೆಯದು. ಹಾಗೆಯೇ ಪ್ರಾಧಿಕಾರದ ಸುತ್ತೋಲೆಯಲ್ಲಿ ಜನಿವಾರ ಧರಿಸಿ ಪರೀಕ್ಷಾ ಕೇಂದ್ರಕ್ಕೆ ಬರುವಂತಿಲ್ಲ ಎಂಬ ನಿಯಮವನ್ನು ನಮೂದಿಸಿಲ್ಲ. ಹಾಗಿದ್ದು ಜನಿವಾರ ಧರಿಸಿ ಬರದಂತೆ ಸಿಬ್ಬಂದಿ ಹೇಳಿದರೆ ಅದು ಸಿಬ್ಬಂದಿಯ ತಪ್ಪು ಹೇಗಾಗ್ತದೆ? ಇಲ್ಲಿ ವಿಷಯ ಸ್ಪಷ್ಟ ಇದೆ. ನಮ್ಮಲ್ಲಿ ಪ್ರತಿಯೊಂದು ವಿಷಯವನ್ನು ಕೂಡ ನಾವು ರಾಜಕೀಯ ಉದ್ದೇಶ ದುರುದ್ದೇಶಗಳಿಗೆ ಬಳಕೆ ಮಾಡ್ತಾ ಇದ್ದೇವೆ. ಸಣ್ಣ ಪುಟ್ಟ ಸಂಗತಿಗಳನ್ನು ಕೂಡ ಭೂತಾಕಾರದ ಸಮಸ್ಯೆ ಎಂಬಂತೆ ನಮ್ಮ ರಾಜಕಾರಣಿಗಳು ಬಿಂಬಿಸಿ ಭೀಕರ ಭಾಷಣಗಳನ್ನು ಹೊಡೆಯುತ್ತಾರೆ. ವಿದ್ಯಾರ್ಥಿಗಳಿಗೆ ಹಿಜಾಬು, ಜನಿವಾರ, ಲಿಂಗಧಾರಣೆ ಮುಖ್ಯ ಆಗಬಾರದು. ಪರೀಕ್ಷೆ ಮತ್ತು ಶಿಕ್ಷಣವಷ್ಟೇ ಮುಖ್ಯವಾಗಬೇಕು. ಬ್ರಾಹ್ಮಣರ ಪ್ರತಿಭಟನೆ ಮತ್ತು ಅದಕ್ಕೆ ಈಗ ಸರ್ಕಾರ ನೀಡ್ತಾ ಇರುವಂತಹ ಬೆದರಿದಂತಹ ಹಿಂಜರಿಕೆಯಂತಹ ಪ್ರತಿಕ್ರಿಯೆಗಳು ಏನನ್ನು ಸೂಚಿಸ್ತಾ ಇದೆ? ವಿಚಾರವಂತ ಬ್ರಾಹ್ಮಣರು ಕೂಡ ಯೋಚಿಸಬೇಕಾದಂತಹ ಸಂಗತಿ ಇದು. ಇವತ್ತಿನ ಹನಿ ಟ್ರ್ಯಾಕ್. ಮುಂದಿನ ವಿಷಯದೊಂದಿಗೆ ಮತ್ತೆ ಬರ್ತೇನೆ. ನಮಸ್ಕಾರ.